ವೀರಬಾಹು ಸಾಕ್ಷಾತ್ ಪರಮೇಶ್ವರ. ಈ ಮನುಷ್ಯ ದೇಹಕ್ಕೆ ಸಂಸ್ಕಾರದ ಮೂಲಕ ಒಂದು ಒಳ್ಳೆಯ ವಿದಾಯವನ್ನು ಹೇಳುವಂತಹ ನಿಜವಾದ ಬಂಧು. ಆದರೆ ಈ ಪ್ರಕರಣದಲ್ಲಿ ಭೀಮನಿಗೂ ಮುಂಚೆ ಇದ್ದಂತಹ ವೀರಬಾಹು ಏನಾದ? ಬಹುಮುಖ್ಯವಾದಂತಹ ಪ್ರಶ್ನೆ. SIT ತನಿಖಾಧಿಕಾರಿಗಳು ಭಾನುವಾರ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಏಕಾಏಕಿ SIT ಮುಖ್ಯಸ್ಥರಾದಂತಹ ಮೊಹಂತಿಯವರು ಕದ್ರಿಗೆ ಓಡೋಡಿ ಬರೋದಕ್ಕೂ ಕೂಡ ಬಹುಮುಖ್ಯ ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ. ಇದರ ಜೊತೆಯಲ್ಲಿ 3 ವಿಚಾರಗಳ ಕಾರಣಕ್ಕೆ ಈ ವೀರಬಾಹು ವಿಚಾರ ಈಗ ಚರ್ಚೆ ಆಗ್ತದೆ. 3 ಅಂಶಗಳ ಕಾರಣಕ್ಕೆ. ಮೊದಲಿಗೆ ಈ ಕೇಸ್ ನಂಬರ್ ಏನಿದೆ 39/2025 FIR ನಂಬರ್ ಇದೆ. ಅದರಲ್ಲಿ ದಾಖಲಾಗಿರೋ ಒಂದು ಸಾಲನ್ನು ಓದ್ತೀನಿ, ಒಂದು ಪ್ಯಾರಾ ಓದ್ತೀನಿ. ಭೀಮನಿಗೂ ಮುಂಚೆ ಇದ್ದಂತಹ ವೀರಬಾಹು ಏನಾದ? ಅದು ಆ ಪರಿಸರದಲ್ಲಿ ಇದೇ ಕೆಲಸ ಮಾಡ್ಕೊಂಡಿದ್ದವನು ಅನ್ನೋದು ನಿಮಗೆ ಅರ್ಥ ಆಗತ್ತೆ. ನೋಡಿ, ಆತ ಮೊದಲಿಗೆ ಮೆನ್ಷನ್ ಮಾಡಿರುವಂಥದ್ದು, ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ. ನಾನು ಕಂಡ ಕೊಲೆಗಳು, ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ. ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಎಲ್ಲ ವಿಚಾರಗಳನ್ನು, ಎಲ್ಲ ದೌರ್ಜನ್ಯದ ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಅವತ್ತು ಪೊಲೀಸರ ಮುಂದೆ ಮತ್ತು ಜಡ್ಜ್ ಮುಂದೆ ಈ ಭೀಮ ಹೇಳ್ಕೊಂಡಿರುವಂಥದ್ದು, ಮುಸುಕುದಾರಿ ಹೇಳ್ಕೊಂಡಿರುವಂಥದ್ದು. ಈಗಲೂ ಕೂಡ ಅದೇ ಧೈರ್ಯದಲ್ಲಿ ಆ ನೆಲದಲ್ಲಿರುವಂತಹ ಮಹಾನ್ ದೈವವೇ ಆತನಿಗೆ ಧೈರ್ಯವಾಗಿ, ಶಕ್ತಿಯಾಗಿ ಜೊತೆ ನಿಂತಿರಬಹುದು. ಆ ಕಾರಣಕ್ಕೋಸ್ಕರ ಎಲ್ಲವನ್ನೂ ಹೇಳ್ತಿದ್ದಾನೆ. ಈಗಲೂ ಕೂಡ ಸ್ಫೋಟಕ ಮಾಹಿತಿಯನ್ನ, ದೊಡ್ಡ ದೊಡ್ಡ ಹೆಸರುಗಳನ್ನ ಆತ ಹೇಳಿದ್ದಾನೆ ಅನ್ನುವಂಥದ್ದು ವರದಿಗಾರರಿಂದ ನನಗೆ ಸಿಕ್ಕಿರುವಂತಹ ಮಾಹಿತಿ. 1998ರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ. ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ, ನಿನ್ನ ದೇಹವು ಉಳಿದ ಶವಗಳಂತೆ ಹೂತಲ್ಪಡುತ್ತದೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನೂ ಬಲಿ ಮಾಡುತ್ತೇವೆ ಎಂದು ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಕೇಳಿಸ್ಕೊಳ್ಳಿ, ಈ ಹಿಂದೆ ಈ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಹಿಂಜರಿದೊಡನೆಯೇ ಕಣ್ಮರೆಯಾದ ಎಂದು ಹೇಳುತ್ತಿದ್ದರು. ಭೀಮನಿಗೂ ಮುಂಚೆ ಇದ್ದಂತಹ ವೀರಬಾಹು ಏನಾದ? ಇದು ಕೂಡ ತನಿಖೆ ಆಗಬೇಕಾಗಿರುವಂತಹ ಬಹುಮುಖ್ಯ ಒಂದು ಘಟನೆ ಮತ್ತು ಸಂಗತಿ. ಮೊಹಂತಿಯವರು ಯಾಕೆ ಏಕಾಏಕಿ ಬಂದರು? ಶನಿವಾರ 8 ಗಂಟೆಗಳ ಕಾಲ ಇದೇ ಮುಸುಕುದಾರಿ ವೀರಬಾಹುವನ್ನು ತನಿಖಾಧಿಕಾರಿಗಳು ಪ್ರಶ್ನೆ ಮಾಡಿದ್ರು. ಈಗಲೂ ಕೂಡ ಭಾನುವಾರ ಕೂಡ ತನಿಖಾಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಏಕಾಏಕಿ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿಯವರು ಬರೋದಕ್ಕೆ ಬಹುಮುಖ್ಯ ಕಾರಣ ಇದೆ. ನೋಡಿ, ಕದ್ರಿ IBಯಲ್ಲಿ ವಿಚಾರಣೆ ನಡೀತಿದೆ. ಮಹತ್ವದ ಮಾಹಿತಿಯನ್ನ ಹೇಳಿದ್ದಾನೆ ಮುಸುಕುದಾರಿ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಆತ ಹೇಳಿದ್ದಾನೆ, ಅಲ್ಲಿಗೆ ಬರ್ತಿದ್ದಂತಹ ಶವಗಳಿಗೆ ಕನಿಷ್ಠ ಗೌರವವೂ ಕೂಡ ಸಂದಿಲ್ಲ. ಆ ಪಶ್ಚಾತ್ತಾಪ ನನ್ನನ್ನು ಕಾಡ್ತಿದೆ, ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಿದೆ ಅನ್ನೋ ಮೂಲಕ ಪಶ್ಚಾತ್ತಾಪ ಪತ್ರದಲ್ಲಿ ಏನೆಲ್ಲ ದಾಖಲಿಸಿದ್ನೋ ಆ ವಿಚಾರಗಳಿಗೆ ತಕ್ಕನಾಗಿನೇ ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ಹೇಳಿಕೆಗಳನ್ನು ಕೊಡ್ತಿದ್ದಾನೆ. ಈಗ ಈ ಎಲ್ಲ ವಿಷಯಗಳನ್ನು ವಿಚಾರಣಾ ವರದಿಯನ್ನು ತಗೊಂಡು ಸೋಮವಾರ ಜಡ್ಜ್ ಮುಂದೆ ಅದನ್ನು ಸಬ್ಮಿಟ್ ಮಾಡಿ ನಮಗೆ ಭೀಮನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಮೊಹಂತಿಯವರು ಬರೋದಕ್ಕೆ ಬಹುಮುಖ್ಯ ಕಾರಣ ಆಗಿದ್ದು ಏನು? ಅಲ್ಲಿನ 3 ವರದಿಗಾರರಿಂದ ಕೇಳಿ ಪಡೆಯಲ್ಪಟ್ಟಂತಹ ಮಾಹಿತಿ ಇದು. ಅನೇಕರ ಹೆಸರುಗಳನ್ನು ಹೇಳಿದ್ದಾನೆ. ಆ ಹೆಸರುಗಳು ಕೇಳಿದ ಕೂಡಲೇ ಇನ್ನುಳಿದ ತನಿಖಾಧಿಕಾರಿಗಳು ಮೊದಲು ಮಾಡಿದ ಕೆಲಸ
SIT ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರಿಗೆ, ಸರ್ ಈ ಥರದ್ದೆಲ್ಲ ಹೆಸರುಗಳು ಬರ್ತಿದೆ, ನೀವು ಒಂದ್ಸಲ ಬರಬೇಕು, ನೀವು ಕೂಡ ಈ ಮಾಹಿತಿಗಳನ್ನು ಮತ್ತು ಹೆಸರುಗಳನ್ನು ಕೇಳಬೇಕು ಅನ್ನುವಂತಹ ಒಂದು ಮನವಿ ಮಾಡಿಕೊಂಡ ಕಾರಣಕ್ಕೆ ಮೊಹಂತಿಯವರು ಬಂದಿದ್ದಾರೆ ಎನ್ನುವಂಥದ್ದನ್ನು ವರದಿಗಾರರು ನಂಗೆ ಹೇಳಿದ್ರು. ಎರಡನೇದ್ದು, ಅನೇಕ ಕೊಲೆ ಮತ್ತು ಶವಗಳ ಭೀಕರ ಸತ್ಯವನ್ನು ಕೂಡ ಹೇಳಿದ್ದಾನೆ ಅನ್ನುವಂಥದ್ದು ಎರಡನೇ ವಿಚಾರ. ಆದರೆ ಮೂರನೇ ವಿಚಾರ ನೋಡಿ, ಇಲ್ಲಿ ಭಯ ಆಗುತ್ತೆ. ಎಲ್ಲೋ ಒಂದು ಕಡೆ ಎಷ್ಟೆಲ್ಲ ಪ್ರಭಾವಗಳ ಮಧ್ಯೆ ಭೀಮನು ಕೂಡ ಏನಾಗಬಹುದೋ, ಏನಾಗದೇ ಇರಲಿ, ನ್ಯಾಯ ಸಿಗಲಿ, ಆ ಹೆಣ್ಣು ಮಕ್ಕಳಿಗೆ, ಆ ಆತ್ಮಗಳಿಗೆ ಶಾಂತಿ ಸಿಗಲಿ, ಮುಂದಿನ ಕಾನೂನಿನ ಎಲ್ಲ ಪ್ರಕ್ರಿಯೆಗೆ ನೀನು ರೆಡಿ ಇದೆಯೇನಪ್ಪ, ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಬಹುದು, ನೀನು ರೆಡಿನಾ, ನಿನಗೆ ಈ ಕಾನೂನು ಪ್ರಕ್ರಿಯೆಗೆ ಒಪ್ಪಿಗೆ ಇದೆಯಾ ಅಂತ ಕೇಳೋ ಮೂಲಕ ಎಲ್ಲವನ್ನೂ ಕೂಡ ವಿಡಿಯೋ ದಾಖಲೀಕರಣ ಮಾಡಿಕೊಂಡಿದ್ದಾರೆ. ಈ ಭೀಮ ದೂರು ದಾಖಲಿಸೋಕ್ಕೂ ಮುಂಚೆ ಏನು ಒಂದು ಕವರ್ನಲ್ಲೋ, ಬ್ಯಾಗ್ನಲ್ಲೋ, ಚೀಲದಲ್ಲೋ ಏನು ಅಸ್ಥಿಪಂಜರ ಮತ್ತು ಬುರುಡೆಯನ್ನು ತಗೊಂಡೋಗಿದ್ದ, ಆ ಬುರುಡೆಯ ಒಂದು ಸತ್ಯವನ್ನ, ಸಾಕ್ಷಿಯನ್ನ ನುಡಿದಿದ್ದಾನೆ. ನಾನು ಎಲ್ಲಿಂದ ತಂದಿದ್ದೆ, ಏನಾಗಿತ್ತು, ಎಲ್ಲವನ್ನೂ ಕೂಡ ಆ ಸಂದರ್ಭದಲ್ಲಿ, ಯಾಕಂದ್ರೆ ಬೆಳತಂಗಡಿಯಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು, ಅಲ್ಲಿ ಈ ಏನೀಗ ಹಸ್ತಿಪಂಜರ ತಂದಿದ್ದಾನೆ, ಬುರುಡೆ ತಂದಿದ್ದಾನೆ, ಅದರ ಮಾಹಿತಿಗಳನ್ನು, ಅದು ಕಂಪ್ಲೇಂಟ್ ಇರಬಹುದು, ಮಿಸ್ಸಿಂಗ್ ಕಂಪ್ಲೇಂಟ್ ಇರಬಹುದು, ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬಹುದು, ಇದ್ದರೆ ಎಲ್ಲವನ್ನೂ ಕೂಡ ಸಿದ್ಧಪಡಿಸಿಕೊಳ್ಳಿ, ನಾವು ಅದನ್ನು ಸೋಮವಾರ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀವಿ ಅನ್ನುವಂತಹ ಒಂದು ಆದೇಶವನ್ನ, ಒಂದು ಸುಳಿವನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ, ಬುರುಡೆ ಓಕೆ, ಆದರೆ ಈ ಹಿಂದೆ ಒಬ್ಬ ಭೀಮ ಇದ್ನಲ್ಲ, ವೀರಬಾಹು ಇದ್ನಲ್ಲ, ಆ ವೀರಬಾಹು ಏನಾದ, ಅವನು ಕಣ್ಮರೆ ಆದ ಅಂತ ಹೇಳ್ತಾರೆ. ಆ ಪರಿಸರದಲ್ಲಿ ಕಣ್ಮರೆ ಆದ್ರು ಅಂದ್ರೆ ಒಂದು ತಾಯಿ ನೇತ್ರಾವತಿಯಲ್ಲಿ ಹರ್ಕೊಂಡು ಹೋಗಿರ್ಬೇಕು, ಅಥವಾ ಆ ಭೂತಾಯಿ ಯಾರಿದೆ, ತಾಯಿ ಯಾರಿದ್ದಾಳೆ, ಅವಳ ಮಡಿಲಲ್ಲಿ ಅದೆಷ್ಟು ನೋವಿನಿಂದ ಮಲಗಿದ್ರೋ ಆ ಕತೆ ಆ ಜಾಗಕ್ಕೆ ಮತ್ತು ಆ ಪರಿಸರಕ್ಕೆ ಮಾತ್ರ ಗೊತ್ತಿರುತ್ತದೆ. ಇಲ್ಲಿ ಈ ಪಶ್ಚಾತ್ತಾಪ ಪತ್ರದಲ್ಲಿ ಮತ್ತು FIR 0039/2025 ಹೇಳೋ ಪ್ರಕಾರ ಭೀಮನಿಗೂ ಮುಂಚೆ ಇದ್ದಂತಹ ವೀರಬಾಹುವನ್ನು ಕೂಡ ಮುಗಿಸಿದ್ದಾರೆ, ಕಣ್ಮರೆಗೊಳಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಅಲ್ಲಿಗೆ ದಿನ SIT ತನಿಖೆ ನಡೀತಿದೆ, ವಿಚಾರಣೆ ಮಾಡ್ತಿದ್ದಾರೆ, ಒಂದೊಂದೇ ಸ್ಫೋಟಕ ಸಂಗತಿಗಳು ಬರ್ತಿವೆ. ಆದರೆ ಮೊಹಂತಿಯವರೇ ನೇರವಾಗಿ ಬೆಂಗಳೂರಿನಿಂದ ಓಡೋಡಿ ಬರುವಂತೆ ಮಾಡಿದಂತಹ ಆ ಹೆಸರುಗಳು ಯಾವುದು ಇರಬಹುದು? ಹಾಗಿದ್ರೆ ಆ ಭೀಮನಿಗೂ ಮುಂಚೆ ಇದ್ದಂತಹ ವೀರಬಾಹುವನ್ನ, ಅವನನ್ನ ಏನ್ ಮಾಡಿದ್ರು, ಯಾರು ಅವನನ್ನ ಕಣ್ಮರೆ ಆಗೋ ರೀತಿಯಲ್ಲಿ ಮಾಡಿದ್ರು, ಅದು ಕೂಡ ತನಿಖೆ ಆಗಬೇಕಾಗಿರುವಂತಹ ವಿಚಾರ. ಇಲ್ಲ ಅಂದ್ರೆ ಅದೇ ವ್ಯಕ್ತಿನೇ ಮೊದಲೇ ಬಂದು ಹೇಳಿದಿದ್ರೆ ಇನ್ನೊಂದಷ್ಟು ತಾಯಂದಿರು, ಹೆಣ್ಣು ಮಕ್ಕಳು, ಅವ್ರ ಜೀವ ಉಳಿತಿತ್ತೋ ಏನೋ.